ನಾಳೆ ನಾಳೆ ಅಲ್ಟ್ರಾ ಮ್ಯಾರಥಾನ್ ಕೂಡ ಇದೆ. ಈ KGF ಅಲ್ಲಿ ಈಗ ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಪೂರ್ತಿ ದೇಶದಿಂದ ಯಾರು ಎಕ್ಸ್ಪರ್ಟ್ ರನ್ನರ್ಸ್ ಇರ್ತಾರೆ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. 70 ಕಿಲೋಮೀಟರ್, 50 ಕಿಲೋಮೀಟರ್, 25 ಕಿಲೋಮೀಟರ್ ಬೇರೆ ಬೇರೆ ಕ್ಯಾಟಗರಿಯಲ್ಲಿ. ನೀವು ಎಲ್ಲರೂ KGF ಇಂದ ಎಲ್ಲ ಜನರು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬರಬೇಕು. ಅವರಿಗೆ ರನ್ನರ್ಸ್ಗೆಲ್ಲ ಪ್ರೋತ್ಸಾಹನ ಮಾಡಬೇಕು. ಯೂತ್ಸು, ಎಲ್ಲ ಸಾರ್ವಜನಿಕರು, ಸ್ಕೂಲ್ ಕಾಲೇಜ್ ಮಕ್ಕಳು, ಆಮೇಲೆ ನಮ್ಮ ರಾಜ್ಯ ಮತ್ತು ನಮ್ಮ ದೇಶದಲ್ಲಿ ಸುಮಾರು ಕಡೆಯಿಂದ ದೇಶಾದ್ಯಂತ ಬರ್ತಾ ಇದ್ದಾರೆ ಎಲ್ಲ ಪಾರ್ಟಿಸಿಪೆಂಟ್ಸು. ಸುಮಾರು ಒಂದು 2,000-2,500 ಜನ ಸೇರುವ ನಿರೀಕ್ಷೆ ಇದೆ. ಇಲ್ಲಿ 2,500 ಎಕ್ಸ್ಪೆಕ್ಟೆಡ್ಡು. ಈ ಕಾರ್ಯಕ್ರಮದ ಸುಮಾರು ಏನಂದರೆ 70 ಕಿಲೋಮೀಟ್ರು ರನ್ನಿಂಗ್ ಇದೆ. ಆ 70 ಕಿಲೋಮೀಟ್ರ್ ನಾವು ಬಂದೋಬಸ್ತನ್ನು ಮಾಡ್ಕೋಬೇಕಾಗಿದೆ. ಹಂಗಾಗಿ ನಮ್ಮ ಜಿಲ್ಲೆಯ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿಗಳೆಲ್ಲ ಇಲ್ಲಿ ಸೇರಿದಿರಿ. ಇದು ಅತ್ಯಂತ ಸೂಕ್ಷ್ಮವಾದಂತಹ ಬಂದೋಬಸ್ತು. ಯಾಕಂದರೆ ಅಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ. ಅವ್ರಿಗೆ ನಾವು ರಕ್ಷಣೆ ಕೊಡೋದು ನಮ್ಮ ಜವಾಬ್ದಾರಿ. ಮತ್ತು ಅದು ಓಟ ಮುಗಿದ ಮೇಲೆ ಸುರಕ್ಷಿತವಾಗಿ ಅವರವರು ಸ್ಥಳಗಳಿಗೆ ಹೋಗ್ತಾರೆ. ಅವ್ರು ವಾಪಸ್ ಬರೋವರೆಗೂ ನಮ್ಮದು ರೆಸ್ಪಾನ್ಸಿಬಿಲಿಟಿ, ನಮಗೇನು ನಮ್ಮ ರೆಸ್ಪಾನ್ಸಿಬಿಲಿಟಿ ನಾವು ಮಾಡಬೇಕು. ಆ ನಿಟ್ಟಿನಲ್ಲಿ ಮಾನ್ಯ SP ಸಾಹೇಬರು ಈ ಬಂದೋಬಸ್ತನ್ನು ಅವ್ರ ನೇತೃತ್ವದಲ್ಲಿ ಆಯೋಜನೆ ಮಾಡಿದ್ದೀವಿ. ಬಂದೋಬಸ್ತು ನಿಮಗೆಲ್ಲ ಗೊತ್ತಿದೆ. ನಾಳೆ ಬೆಳಗ್ಗೆ CMC ಗ್ರೌಂಡಲ್ಲಿ 5:15 ಎಲ್ಲರೂ ನಮ್ಮ ಎಲ್ಲ ಪಬ್ಲಿಕ್ ಎಲ್ಲ ಬರ್ತಾರೆ. ರನ್ನರ್ಸ್ ಯಾರ್ಯಾರಿದ್ದಾರೆ, ಪಾರ್ಟಿಸಿಪೆಂಟ್ಸ್ ಯಾರಿದ್ದಾರೆ ಎಲ್ಲರೂ 5:30ಗೆ ಇಲ್ಲಿ ಫಾಲಿನ್ ಆಗ್ತಾರೆ. ನಾನು ಒಂದು ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ, ಎಲ್ಲರಿಗೂ ಗೊತ್ತಿರಲಿ. 6 ಗಂಟೆಗೆ ಶಾರ್ಪು 70 ಕಿಲೋಮೀಟ್ರ್ ಓಟ ಇಲ್ಲಿ ಸ್ಟಾರ್ಟ್ ಆಗ್ತದೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ 70 ಕಿಲೋಮೀಟ್ರ್ ಓಟ. ಇಲ್ಲಿಂದ ಸ್ಟಾರ್ಟ್ ಆದಮೇಲೆ ಕ್ಯಾಸನಬಳ್ಳಿ, ಬೇತಮಂಗಲ, ಕಮಸಂದ್ರ, ಆಮೇಲೆ ಕೃಷ್ಣಾವರಮ್ಮು, ಆಲದ ಮರ, ಹಂಗೆ ನಮ್ಮ DR ಗ್ರೌಂಡು, ಬಾಂಬೆ ಗ್ರೌಂಡು, ಮತ್ತು ನಮ್ಮ DR ರೋಡ್ ಆ ರೋಟು, ಸ್ಮಿತ್ ರೋಡು. ಆ ಸ್ಮಿತ್ ರೋಡಿಂದ ಇದು ಯಾವುದು ಮಾರಿಕುಪ್ಪಂ ರೈಲ್ವೆ ಬ್ರಿಡ್ಜ್ ಅಂಡರ್ ಪಾಸು, ಅಲ್ಲಿಂದ ದೊಡ್ಡಕಲ್ಲಲ್ಲಿ, ಅಲ್ಲಿಂದ ಬ್ಯಾಡ್ರಾಯನ್ ಬೆಟ್ಟಕ್ಕೆ ಹೋಗಿ ಮತ್ತೆ ರಿಟರ್ನು ಬ್ಯಾಡ್ರಾಯನ್ ಬ್ಯಾಡ್ರಾಯನಲ್ಲಿ. ಅದಾದಮೇಲೆ ಬ್ಯಾಡ್ರಾಯನ್ಪುರ ಆದಮೇಲೆ ವಿರೂಪಾಕ್ಷಪುರ ಆದಮೇಲೆ ಇಲ್ಲಿ ಅಕ್ಕ ತಂಗಿ ಇದಿದೆಯಲ್ಲ ಅದು ಸಮಾಧಿಗಳು, ತಂಗಚ್ಚಿ, ಅಲ್ಲಿ ಬಂದು ರಿಟರ್ನ್ ಮತ್ತೆ ರೈಲ್ವೆ ಅಂಡರ್ ಪಾಸ್ ಹತ್ರ ಜಾಯಿನ್ ಆಗ್ತದೆ. ಅಲ್ಲಿಂದ ಬಂದು ಸೇಮ್ ಮತ್ತೆ ಸ್ಮಿತ್ ರೋಡಿಂದ ನಮ್ಮ DPO ಬರ್ತಾರೆ. DPOಗೆ ಬಂದು ಇದು ನಮ್ಮದು ಪೈಲಟ್ ಸರ್ಕಲ್ ಅಲ್ಲಿ ಮತ್ತೆ U-ಟರ್ನ್ ತಗೊಂಡು ರಿಟರ್ನ್ ಮತ್ತೆ ಸಿಮೆಂಟ್ರಿ ಕಾರ್ನರ್ ಹತ್ರ ಬಂದು ಕಲ್ಡಾನ ಸರ್ಕಲ್ ಬಂದು ಮತ್ತೆ CMC ಗ್ರೌಂಡ್ಗೆ ಬರ್ತಾರೆ. ಇದು 70 ಕಿಲೋಮೀಟ್ರು 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಅದ್ರಲ್ಲಿ ಪಾರ್ಟಿಸಿಪೆಂಟು 100 ಚಿಲ್ಲರೆ ಇದ್ದಾರೆ. ಅಂದರೆ ನಮ್ಮ ಹರಿಯಾಣ, ಡೆಲ್ಲಿ, ಬೆಂಗಳೂರು, ಮಧ್ಯಪ್ರದೇಶ, ಪಾಂಡಿಚೇರಿ ಎಲ್ಲ ಕಡೆಯಿಂದ ಬರ್ತಾಯಿದ್ದಾರೆ ಪಾರ್ಟಿಸಿಪೆಂಟ್ಸು. ಅದರಲ್ಲಿ ಹೆಣ್ಣು ಮಕ್ಕಳು 12 ಜನ ಇದ್ದಾರೆ. ಯಾವುದು 70 ಕಿಲೋಮೀಟ್ರಲ್ಲಿ 70 ಕಿಲೋಮೀಟ್ರ್ ಸ್ಟ್ರೆಚ್ ಯಾರು ಅಧಿಕಾರಿಗಳು ಹಾಕಿದ್ದೀವಿ ಎಲ್ಲ ಅಧಿಕಾರಿಗಳಿಗೆ ಬರ್ತದೆ. ಇದು ಎಲ್ಲ ಆಫೀಸರ್ಸ್ ಮೆನ್ ಬರ್ತದೆ. ನಮ್ಮದು ಅವ್ರಿಗೆ ಯಾವುದೇ ರೀತಿ ಟ್ರಾಫಿಕ್ಗೆ ತೊಂದರೆ ಆಗದಂಗೆ ಮತ್ತು ಅವ್ರಿಗೆ ತೊಂದರೆ ಆದಂಗೆ ನಾವು ಬಂದೋಬಸ್ತನ್ನು ಮಾಡೋದು ನಮ್ಮ ಜವಾಬ್ದಾರಿ. ಪ್ರತಿಯೊಂದು ಸೆಕ್ಟ್ರಿಗೆ ಒಬ್ಬೊಬ್ಬರು ಇನ್ಸ್ಪೆಕ್ಟರ್ ಇದ್ದಾರೆ. ಆ ಇನ್ಸ್ಪೆಕ್ಟರ್ಗೆ ಜವಾಬ್ದಾರಿ ಕೊಟ್ಟಿದ್ದೀವಿ. ಚಾರ್ಲಿಯಲ್ಲಿ ಉಸ್ತುವಾರಿ ಇರ್ತಾರೆ. ಚಾರ್ಲಿ ಜೊತೆಗೆ ಇಬ್ಬರಿಬ್ಬರು ಸಬ್ ಇನ್ಸ್ಪೆಕ್ಟರ್ನ ಕೊಟ್ಟಿದ್ದೀವಿ. ಒಂದೊಂದು ಸೆಕ್ಟರ್ಗೆ ಅರ್ಧ ಡಿವೈಡ್ ಒಂದು ಸ್ಟ್ರೆಚ್ ಫಿಕ್ಸ್ ಮಾಡಿದ್ವಿ. ಅದನ್ನು ಡಿವೈಡ್ ಮಾಡಿಕೊಂಡು PSIs ಮತ್ತು ಆ ಮೆನ್ ಏನು ಈಗ ಚೆನ್ನಾಗಿ ಕೊಟ್ಟಿದ್ವಿ ಆ ಮೆನ್ ಹಾಕ್ಕೋಬೇಕು. ಜೊತೆಗೆ ನಿಮಗೆ ಒಬ್ಬೊಬ್ಬರಿಗೆ 2 ಆಪತ್ ಬಾಂಧವ ವೆಹಿಕಲ್ ಕೊಟ್ಟಿದ್ದೀವಿ. ಆಪತ್ ಬಾಂಧವ ವೆಹಿಕಲ್ಲು ಅಲ್ಲಿ ನಿಮ್ಗೇನು ಸ್ಟ್ರೆಚ್ ಕೊಟ್ಟಿದ್ದೀವಿ ಆ ಸ್ಟ್ರೆಚ್ಚಲ್ಲಿ ಪೆಟ್ರೋಲಿಂಗ್ ಮಾಡ್ತಾ ಇರಬೇಕು ಮತ್ತು ಅವ್ರನ್ನ ಪಾಸ್ ಮಾಡೋ ಜವಾಬ್ದಾರಿ ನಮ್ಮದು. ಹಾಗಾಗಿ ಅದು ಟೋಟಲ್ ಎಲ್ಲನೂ ರನ್ನಿಂಗ್ ಮುಗಿಯುವವರೆಗೂ ಯಾರು ಆಫೀಸರ್ಸು ಮತ್ತು ಮೆನ್ನು ನಿಮ್ಮ ಪ್ಲೇಸಲ್ಲಿ ಎಲ್ಲಿ ಕೊಟ್ಟಿದ್ದೀವಿ ಅದನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು. ಎಲ್ಲ ಆದಮೇಲೆ SP ಸರ್ ಹೇಳ್ತಾರೆ. ಆಮೇಲೆ ಮ್ಯಾಕ್ಸಿಮಮ್ ಅಂದರೆ ಒಂದು 3 ಗಂಟೆಗೆ ಮುಗಿತದೆ ಅಂತ ಒಂದು ಇದಿದೆ. 3 o'clock 4 o'clock ಬ್ಯಾಗ್ ಬಂದ 70 ಕಿಲೋಮೀಟರ್ ರಿಟರ್ನ್ ಬರೋದು 6 ಗಂಟೆ ಟೈಮ್ ಇದೆ. ಬಟ್ 4 ಗಂಟೆಗೆ ಬಂದುಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅವ್ರು 3 ಗಂಟೆ ಆದಮೇಲೆ ಅವ್ರು ಯಾರಿಗೂ ಅಲ್ಲಿ ಅಲೋ ಮಾಡೋದಿಲ್ಲ. ಒಂದು ಜಾಗ ಫಿಕ್ಸ್ ಮಾಡಿದ್ದಾರೆ.
ಆ ಜಾಗಕ್ಕೆ 3 ಗಂಟೆ ಒಳಗಡೆ ಎಲ್ಲರೂ ಪಾಸ್ ಆಗಬೇಕು. ಒಂದು ವೇಳೆ ಪಾಸ್ ಆಗಿಲ್ಲ ಅಂದರೆ ಅವ್ರಿಗೆ ಅಲ್ಲಿ ಅಲೋ ಮಾಡಲ್ಲ. ಎಷ್ಟು ಜನ ಪಾಸ್ ಆಗಿದ್ದಾರೆ ಆ ಜನಕ್ಕೆ ಮಾತ್ರ ಲೆಕ್ಕ ತಗೋತಾರೆ. 4 o'clock ಮ್ಯಾಕ್ಸಿಮಮ್ ಮುಗೀತದೆ. ಎಲ್ಲ ಆಫೀಸರ್ಸು ಅವ್ರವ್ರ ಪ್ಲೇಸಲ್ಲಿ ಪ್ರೆಸೆಂಟ್ ಇರಬೇಕು. ಮತ್ತು 70 ಕಿಲೋಮೀಟ್ರ್ ಆದಮೇಲೆ 6 ಗಂಟೆಗೆ 70 ಕಿಲೋಮೀಟ್ರ್ ಬಿಡ್ತಾರೆ. 6:15ಗೆ 6:15ಕ್ಕೆ 50 ಕಿಲೋಮೀಟ್ರ್ ರನ್ನಿಂಗ್ ಬಿಡ್ತಾರೆ. 50 ಕಿಲೋಮೀಟ್ರ್ ರನ್ನಿಂಗು ಇಲ್ಲಿಂದ ಹೋದ್ಮೇಲೆ ಸೀದಾ ಸಲ್ಡಾನ ಸರ್ಕಲ್ ಆದಮೇಲೆ ಸೇಮ್ ಕೃಷ್ಣಾವರಮಿಂದ ಸೇಮ್ ರೂಟು ಎಲ್ಲಿವರೆಗೂ ನಮ್ಗೆ ಹೇಳಿದ್ವಲ್ಲ ಅಲ್ಲಿವರೆಗೂ ಸೇಮ್ ರೂಟ್ ಹೋಗ್ತದೆ. 70 ಕಿಲೋಮೀಟ್ರೂ 50 ಕಿಲೋಮೀಟ್ರು ಬ್ಯಾಡ್ರಾಯನ್ ಬೆಟ್ಟಕ್ಕೆ ಹೋಗಿ ರಿಟರ್ನ್ ಬರಬೇಕು. ಅದು ಎಲ್ಲೆಲ್ಲಿ ಆಫೀಸ್ ಅದು ನೋಡ್ಕೋಬೇಕು. 25 ಕಿಲೋಮೀಟ್ರು ಸ್ಮಿತ್ ರೋಡಿಂದ ಇಲ್ಲಿಗೆ ಕನ್ವರ್ಟ್ ಆಗಿ ಈಗ ಲೆಫ್ಟ್ ಕೊಟ್ಟು ಬರ್ತಾರೆ, ನಮ್ಮ ಡಿ ಪಿ ಒ ಕಡೆ ಬಂದುಬಿಡ್ತಾರೆ. 25 ಕಿಲೋಮೀಟರ್ಸು ಡಿ ಪಿ ಒ ಕಡೆ ಬಂದುಬಿಡ್ತಾರೆ. ಬಂದು ಅವರಿಗೆ ಒಂದು ಅಲ್ಲೆಲ್ಲ ಮಾರ್ಕ್ ಮಾಡಿ ಕೊಟ್ಟಿದ್ದಾರೆ, ಎಲ್ಲ ಎಲ್ಲೆಲ್ಲಿ ಆಫೀಸರ್ಸ್ಗೆಲ್ಲ ಗೊತ್ತಿದೆ. ಮಾರ್ಕ್ ಮಾಡಿರೋ ಜಾಗದಲ್ಲಿ ರಿಟರ್ನ್ ಅಂತ ತಗೊಂಡು ಮತ್ತೆ ಸೇಮ್ ಗ್ರೌಂಡ್ ಬಂದುಬಿಡ್ತಾರೆ. ಇದು 6:30 6:45ಗೆ ಎಲ್ಲ ಮುಗಿತದೆ. 6 ಗಂಟೆಗೆ 70 ಕಿಲೋಮೀಟ್ರು, 6:15ಕ್ಕೆ 50 ಕಿಲೋಮೀಟ್ರು, 6:30ಕ್ಕೆ 25 ಕಿಲೋಮೀಟ್ರು. ಇದು 6:30ಗೆ ಒಂದು 3 ಟೀಮ್ ಮುಗಿತದೆ. ಅವರು ಇಲ್ಲಿಂದ ಗ್ರೌಂಡಿಂದ ಆಚೆ ಹೋಗ್ತಾರೆ. ಅದಾದಮೇಲೆ 6:30ಯಿಂದ 7:15ವರೆಗೂ ಈ ಜುಂಬೋ ಇರ್ತದೆ. ಇಲ್ಲಿ ಜುಂಬೋ ಡ್ಯಾನ್ಸ್ ಎಲ್ಲ ಇರ್ತದೆ. ಮತ್ತು ಸ್ವಲ್ಪ ವಾರ್ಮಪ್ ಇರ್ತದೆ. ಇಲ್ಲಿ ಟೌನ್ ಕಾಲೇಜ್ ಮಕ್ಕಳು ಬರ್ತಾರೆ. ಒಂದು 1000 ಜನ ಕಾಲೇಜ್ ಮಕ್ಕಳು ಎನ್ರೋಲ್ ಮಾಡಿಸಿದ್ದಾರೆ. ಕಾಲೇಜ್ ಮಕ್ಕಳು ಟೌನ್ ಯೂತ್ಸು ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ 303 ಕಿಲೋಮೀಟ್ರು. ಫಸ್ಟ್ ಏನು ಮಾಡ್ತಾರೆ 7:15 6:15 ಮುಗಿದ್ಮೇಲೆ 7:15ವರೆಗೂ 3/4 ಗಂಟೆ ಇಲ್ಲಿ ಪ್ರೋಗ್ರಾಮ್ಸ್ ಇರ್ತದೆ. ಅದು ಮುಗಿದ ಮೇಲೆ 7:15ಕ್ಕೆ 12.5 ಕಿಲೋಮೀಟ್ರ್ ಬಿಡ್ತಾರೆ. 12.5 ಕಿಲೋಮೀಟ್ರು ಇಲ್ಲಿಂದ ಬಿಟ್ಟು ಅನಿಲ್ಗೆ ಗೊತ್ತಿದೆ ಯಾವುದಾದ್ರು ಸ್ಕೂಲ್ ಆಫ್ ಮೈನ್ಸಿಂದ ಲೆಫ್ಟ್ ತಗೊಂಡು ಟೋಲ್ಗೆ ಹೋಗ್ಬಿಟ್ಟು ಸೇಮ್ ಟೋಲಿಂದ 5 ಲೈಟ್ಸು ಮತ್ತು DR ಗ್ರೌಂಡು ರೋಡು ಸ್ಮಿತ್ ರೋಡಿಂದ ಡಿ ಪಿ ಒಯಿಂದ ಮತ್ತು ಅಲ್ಲಿ ಟರ್ನ್ ತಗೊಂಡು ಯಾವುದು ನಮ್ಮ ರಾಜೇಂದ್ರ ಕುಮಾರ್ ಡಾಕ್ಟರ್ ಎಲ್ಲ ಯಾವುದು ಸರ್ಕಲ್ ಅದು ಟೆನೆಂಟ್ ಸರ್ಕಲ್ ಹತ್ರ ಮತ್ತೆ ಲೆಫ್ಟ್ ತಗೊಂಡು ಸೇಮು ನಮ್ಮದು ಸಿಮೆಂಟ್ರಿ ಕಾರ್ನರು ಮತ್ತು ಸಲ್ಡಾನ ಸರ್ಕಲ್ಲು ಮತ್ತು ಸೇಮ್ ಗ್ರೌಂಡ್ ಬಂದರೆ ಈಗ ಅವ್ರು ಬೇಗ ಬಂದುಬಿಡ್ತಾರೆ. ಅದು ಬಿಟ್ಟ ಮೇಲೆ 12.5 ಬಿಟ್ಟ ಮೇಲೆ 7:15ಕ್ಕೆ 12.5 ಪಾಸ್ ಆಗ್ತಾರೆ. ಇಲ್ಲಿಂದ 7:00ವರೆಗೆ 3 ಕಿಲೋಮೀಟ್ರ್ ಬಿಡ್ತಾರೆ. 3 ಕಿಲೋಮೀಟ್ರು. ಆಮೇಲೆ 7:30ಕ್ಕೆ ಇದು 5 ಕಿಲೋಮೀಟರ್ಸ್. 3 ಕಿಲೋಮೀಟ್ರು ಮತ್ತು 5 ಕಿಲೋಮೀಟರ್ಸ್ ಎರಡನ್ನೂ ಬಿಡ್ತಾರೆ. ಇನ್ ಬಿಟ್ವೀನ್ 7:30 ಒಳಗಡೆ. 7:45ಗೆ ಎಲ್ಲನೂ ಇಲ್ಲಿ ಎಲ್ಲ ಖಾಲಿ ಆಗ್ತಾರೆ. ರಿಟರ್ನ್ ಬರೋದಷ್ಟೇ. 3 ಕಿಲೋಮೀಟ್ರಿಗೆ ಸುಮಾರು ಸಣ್ಣ ಮಕ್ಕಳೆಲ್ಲ ಬರ್ತಾಯಿದ್ದಾರೆ. ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ. 3 ಕಿಲೋಮೀಟ್ರು ಈ ರೋಡ್ ಇಲ್ಲಿಂದ ಎಲ್ಲಿ ಸಲ್ಡಾನ ಸರ್ಕಲಿಂದ ಸ್ಟಾರ್ಟ್ ಆಗಿ ಇಲ್ಲಿಂದ ಔಟ್ ಆದರೆ ಸಲ್ಡಾನ ಸರ್ಕಲ್ಲು, ಆಮೇಲೆ SM ಸರ್ಕಲ್ಲು, ಗಾಂಧಿ ಸರ್ಕಲ್ಲು, ಅಶೋಕ್ ನಗರ ಸರ್ಕಲ್ ಇದೆಯಲ್ಲ, ಅಶೋಕ್ ನಗರ ಸರ್ಕಲ್ನಲ್ಲಿ ಟರ್ನ್ ಮಾಡ್ಕೋತಾರೆ. 3 ಕಿಲೋಮೀಟ್ರು ಅಲ್ಲಿ ಟರ್ನ್ ಮಾಡ್ಕೋತಾರೆ. ಅಲ್ಲಿಂದ ಇಲ್ಲಿಗೆ ಮತ್ತೆ ಇಲ್ಲಿ ಬಂದು ಇದಾಗ್ತಾರೆ, ಇಲ್ಲಿಗೆ ರೀಚ್ ಆಗ್ತಾರೆ. ಮತ್ತು 5 ಕಿಲೋಮೀಟ್ರ್ ಅವರು ಮುಂದೆ ಸ್ವಾಮಿನಾಥಪುರಂ ಇದೆಯಲ್ಲ, ಸ್ವಾಮಿನಾಥಪುರಮಲ್ಲಿ ಹೋಗಿ ಟರ್ನ್ ಮಾಡ್ಕೊಂಬರ್ತಾರೆ. ಅವರು ಇಲ್ಲಿ ಬಂದುಬಿಡ್ತಾರೆ ಬೇಗ. ಅವರು ಇಲ್ಲ 8:08ವರೆಗೆಲ್ಲ ಅವ್ರು ರೀಚ್ ಆಗಿಬಿಡ್ತಾರೆ ಎಲ್ಲ ಇಲ್ಲಿ 5 ಕಿಲೋಮೀಟ್ರ್ ಅವರು. ಮತ್ತು 8:30ಗೆ ಎಲ್ಲರೂ ಬಂದುಬಿಡ್ತಾರೆ. 8:30ಗೆಲ್ಲ ಬಂದ ಮೇಲೆ 9 ಗಂಟೆ 9:30ಗೆ 9:30 ಅಂದರೆ ಅವ್ರು ಬರೋಷ್ಟೊತ್ತಿಗೆಲ್ಲ 9:30 ಆಗುತ್ತೆ. 9 ಗಂಟೆಯಿಂದ 9:15 ಇಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಇರ್ತದೆ. ಯಾರು ಈಗ 300 500 ಮತ್ತು ಎಲ್ಲ ಬಂದಿದ್ದಾರೆ. 12.5 ಬಂದುಬಿಡ್ತಾರೆ ಬೇಗ. ಅವರು 9 ಗಂಟೆಗೆ ಇಲ್ಲಿ ರೀಚ್ ಆಗಿಬಿಡ್ತಾರೆ. ಹಂಗಾಗಿ ಇವರೆಲ್ಲರಿಗೂ ಇಲ್ಲಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಸು ಮತ್ತು ಎಲ್ಲ ಇರ್ತದೆ. ಆಮೇಲೆ ಉಳಿಯೋದು ನಮಗೆ 50 ಕಿಲೋಮೀಟ್ರು, 70 ಕಿಲೋಮೀಟ್ರು, 25 ಕಿಲೋಮೀಟ್ರು ಇಷ್ಟೇ ನಮ್ಗೆ ಉಳಿಯೋದು. ಅವ್ರು ಬರೋದು ಲೇಟ್ ಆಗುತ್ತೆ. ಅವ್ರು ಒಂದು 12 o'clock ಆಗುತ್ತೆ. ಅವರೆಲ್ಲ ರೆಡಿ ಮಾಡ್ಕೋತಾರೆ. ಎಲ್ಲ ಆದಮೇಲೆ ಈವ್ನಿಂಗ್ ಒಂದು ಪ್ರೋಗ್ರಾಮ್ ಇರ್ತದೆ, ಸ್ಟೇಜ್ ಪ್ರೋಗ್ರಾಮ್ ಇರ್ತದೆ. ಆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಸು ಮತ್ತು ಎಲ್ಲ ಇರ್ತದೆ. ಅದು ಮುಗಿವರೆಗೂ ನಮ್ಮದು ಇಷ್ಟು ನಮ್ಮದು ನಿಮಗೆ ಬ್ರೀಫ್ ರಿವ್ಯೂ ಏನು ಬಂದೋಬಸ್ತ್ ಬಗ್ಗೆ. ಎಲ್ಲ ಪ್ರತಿಯೊಂದು ಮೇನ್ ಸರ್ಕಲ್ಗೆ ಒಬ್ಬರು 1+2 1+2 ಅಥವಾ 1+3 ಹಾಕಿದ್ದೀವಿ. ಈಗ ಮೇಯ್ನು ಇಲ್ಲಿಂದ ಹೋದ್ಮೇಲೆ ಕ್ಯಾಸಂಬಳ್ಳಿ ಅವ್ರಿಗೆ ಅಲ್ಲಿ ಒಬ್ಬೊಬ್ಬರಿಗೆ ಒಂದು ಸೆಕ್ಟರ್ಗೆ 2 ಸಬ್ ಇನ್ಸ್ಪೆಕ್ಟರ್ ಕೊಟ್ಟಿದ್ದೀವಿ. ಅರ್ಧ ಸ್ಟೆಚ್ಚನ್ನು ನೀವು ಡಿವೈಡ್ ಮಾಡಿಕೊಂಡು ಅರ್ಧ ಸ್ಟೆಚ್ ನೀವು ಇನ್ಚಾರ್ಜ್ ತೊಗೋಬೇಕು.
ಸ್ಟಾರ್ಟ್ ಆದಾಗಲಿಂದ ಮತ್ತು ನಿಮ್ಮ ಒಂದು ಸ್ಟೆಚ್ ಪಾಸ್ ಆಗೋವರೆಗೂ ನಿಮ್ಮ ರೆಸ್ಪಾನ್ಸಿಬಿಲಿಟಿ, ಓವರ್ ಆಲ್ ರೆಸ್ಪಾನ್ಸಿಬಿಲಿಟಿ ನಿಮ್ಮದು. ಯಾಕಂದ್ರೆ ನಿಮಗೆ ಬೈಕ್ ಕೊಟ್ಟಿದ್ದಾರೆ, ಒಬ್ಬೊಬ್ಬರಿಗೆ ಇಬ್ಬರಿಬ್ಬರು ಆಪತ್ ಬಾಂಧವ ಇದೆ, ಆಪತ್ ಬಾಂಧವನ್ನ ಯೂಟಿಲೈಸ್ ಮಾಡ್ಕೊಳ್ಳಿ. ಪೆಟ್ರೋಲಿಂಗ್ ಮಾಡ್ತಾ ಇರಲಿ, ಅಲ್ಲಿಂದ ಇಲ್ಲಿಗೆ ಏನಾದರೂ ಮತ್ತೆ ಟ್ರಾಫಿಕ್ ಜಾಮ್ ಆಗೋದು. ಎಲ್ಲ ಕಡೆ ಪಾಯಿಂಟ್ ಕೊಟ್ಟಿದ್ದೀವಿ, ಮೆನ್ ಕೊಟ್ಟಿದ್ದೀವಿ. ದಯವಿಟ್ಟು ಯಾರೂ ಯಾವುದೂ ಇನ್ಸಿಡೆಂಟ್ಗೆ ಅವಕಾಶ ಇಲ್ದಂಗೆ ಎಲ್ಲರೂ ದಯವಿಟ್ಟು ಕೆಲಸ ಮಾಡಿ. ಸಾಹೇಬರು ಮತ್ತು ನಮ್ಮ MLA ಮೇಡಮ್ ಅವರು ಮತ್ತು ಎಲ್ಲರೂ ಇದನ್ನು ಅವರ ಒಂದು ಇದರಲ್ಲಿ ಆಗ್ತಾಯಿದೆ, ಚೆನ್ನಾಗಿ ಆಗಬೇಕು. ಮತ್ತು ನಮ್ಮ ಸ್ಪೋರ್ಟ್ಸ್ KJF ಇವ್ರ ಕಡೆಯಿಂದ ಅವರೂ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವರೇ ಇದನ್ನು ಲೀಡ್ ಮಾಡ್ತಾಯಿದ್ದಾರೆ. ನಮ್ಮ ರೆಸ್ಪಾನ್ಸಿಬಿಲಿಟಿ ಏನಿದೆ ನಾವು ಅದನ್ನು ನೀಟಾಗಿ ಮಾಡಬೇಕು ಅಂತೇಳಿ ನಾನು ಎಲ್ಲರಲ್ಲಿ ಕೇಳ್ಕೊತೀನಿ. ಮತ್ತು ಯಾವುದೇ ಕಾರಣಕ್ಕೂ ಮತ್ತು ಬೆಳಗ್ಗೆ ಶಾರ್ಪು 5:30ಗೆ ಎಲ್ಲರೂ ಅವ್ರವ್ರ ಪ್ಲೇಸಲ್ಲಿ ಇರಬೇಕು. ಯಾಕಂದರೆ 6 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಈಗ ನೈಟು ನಮ್ಮಲ್ಲಿ ಎಲ್ಲೆಲ್ಲಿ ಬ್ಯಾರಿಕೇಡ್ ಎಲ್ಲೆಲ್ಲಿ ಮಾಡೋ ಬಂದಿದ್ದಾರೆ, ದಯಾನಂದ್ ಬಂದಿಲ್ಲ.